ಇದು 2 ಗಂಟೆಗೆ ಕಳಿಸ್ಬಿಟ್ಟಿದ್ರು ಅಣ್ಣ ಅವರು. ನಾನು ಹೇಳಿದೆ ಸ್ವಲ್ಪ ಲೇಟ್ ಆಗಿರ್ಬೇಕಾಗಿತ್ತು ಅಂತ ಹೇಳಿ ಅವ್ರು ನಾನು ಬರ್ತೀನಿ ಅಂತ ಅವ್ರು ಬಂದಿಲ್ಲ ಯಾಕಂದ್ರೆ ಅವ್ರು ಬಂದು ಮಜಾ ಮಾಡೋದಿತ್ತು. ಅದರಿಂದ ದಯವಿಟ್ಟು ಕ್ಷಮಿಸಿ, ತಾವೆಲ್ಲ ಬಹಳ ಹೊತ್ತು ಕಾಯ್ದಿದ್ರೆ ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ. ಈಗ ಮುಖ್ಯವಾಗಿ ಈಗಾಗಲೇ ಲಕ್ಷ್ಮಣ್ ರೆಡ್ಡಿ ಅವರು ಒಂದು 5 ನಿಮಿಷ ಮಾತಾಡಿದ್ದಾರೆ. ನಮ್ಮ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಹಿರಿಯ ಮುಖಂಡರಿಗೆ, ಎಲ್ಲ ಸ್ನೇಹಿತರಿಗೆ, ಎಲ್ಲ ಚುನಾಯಿತ ಜನಪ್ರತಿನಿಧಿಗಳಿಗೆ ಮತ್ತು ಎಲ್ಲ ಅಭಿಮಾನಿಗಳಿಗೆ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ತಮಗೆ ಹೃದಯಪೂರ್ವಕವಾದಂತ ಧನ್ಯವಾದಗಳನ್ನು. ಈಗ ಮುಖ್ಯವಾಗಿ ವಿಚಾರ ಹೇಳ್ಬಿಡ್ತೇನೆ, ಆಮೇಲೆ ಬೇರೆ ಒಂದು ವಿಚಾರ ಹೇಳ್ತೇನೆ. ಈಗ ಆಗಲೇ ಲಕ್ಷ್ಮಣ್ ರೆಡ್ಡಿ ಹೇಳಕ್ ಶುರು ಮಾಡಿದ್ರು. ಇದು ಬಹಳ ದಿವಸಗಳಿಂದ ಒಂದು ವ್ಯವಸ್ಥಿತವಾಗಿ ಭಾರತೀಯ ಜನತಾ ಜಾಗದಲ್ಲಿ ಪಟ್ಟಿಯನ್ನ ಒಂದು ವ್ಯವಸ್ಥಿತವಾಗಿ ಅದನ್ನ ಸೇರಿಸುವಂತದ್ದು, ಇವೆಲ್ಲವನ್ನ ಅದಕ್ಕೆ ದೊಡ್ಡ ಮಟ್ಟದಲ್ಲಿ ಸಂಶಯ ಬರೋದಕ್ಕೆ ಕಾರಣ ಮಹಾರಾಷ್ಟ್ರದಲ್ಲಿ ನಡೆದಂತ ಚುನಾವಣೆ. ಲೋಕಸಭೆ ಚುನಾವಣೆಯಲ್ಲಿ ಮಹಾರಾಷ್ಟ್ರದಲ್ಲಿ ನಮ್ಮ ಒಂದು ಮಿತ್ರ ಪಕ್ಷಗಳು ಒಟ್ಟಿಗೆ ಸೇರಿಕೊಂಡು ದೊಡ್ಡ ಮಟ್ಟದಲ್ಲಿ ಅಲ್ಲಿ ನಮಗೆ ಒಂದು ಸಂಖ್ಯೆಯಲ್ಲಿ ಗೆಲ್ಲುವಂತದ್ದಾಗಿತ್ತು. ಆದ್ರೆ 4 ತಿಂಗಳಿಗೆ ಅಲ್ಲಿ ಒಂದು ರೀತಿ ಸುನಾಮಿ ರೀತಿಯಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನ ನೋಡುವಂತದ್ದಾಯ್ತು. ಯಾಕೆ ಅಂತ ಹೇಳಿ ಎಲ್ಲರಿಗೂ ಸಂಶಯ ಬಂತು. ಸುಮಾರು 1 ಕೋಟಿಯಷ್ಟು ಅದಕ್ಕೆ ದಾಖಲೆಗಳ ಸಮೇತ ಅದು ಹಳೆಗಳಿಗೆವರೆಗೂ ಅವರು ಮೆಜಾರಿಟಿಲಿದ್ರು. ಮಹದೇವಪುರ ವಿಧಾನಸಭಾ ಕ್ಷೇತ್ರ ಎತ್ಕೊಂಡಿದ ತಕ್ಷಣ ಅವರು ಅಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಮತಗಳ ಹಿನ್ನಡೆಯನ್ನ ಪಡೆಯುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ಈಗ ಅದ್ರ ಬಗ್ಗೆ ಕೂಡ ಅವರು ನಮ್ಮ ಅಭ್ಯರ್ಥಿ ಕೂಡ ಇವನ್ನ ಗಮನಿಸಿದಂತ ನಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಇದನ್ನ ಒಂದು 6 ತಿಂಗಳಿಂದ ಸತತವಾಗಿ ಪ್ರತಿಯೊಂದು ಬೂತ್ನ ಮಾಹಿತಿಯನ್ನ ಕಲೆ ಹಾಕಿ ಸಂಗ್ರಹಣೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಈಗ ಚುನಾವಣಾ ಆಯೋಗ ಈ ಡಿಜಿಟಲ್ ಫಾರ್ಮೆಟ್ ಏನು ಕಂಪ್ಯೂಟರ್ ಡಿಜಿಟಲ್ ಫಾರ್ಮೆಟ್ ವೋಟರ್ ಲಿಸ್ಟ್ ಕೊಡಿ ಅಂದ್ರೆ ಅದನ್ನು ಕೊಡಕ್ಕೆ ಅವರು ತಯಾರಿಲ್ಲ. ಅವರು ನಾವು ಪ್ರಿಂಟ್ ಕಾಪಿ ಕೊಡ್ತೀವಿ. ನನಗೂ ಗೊತ್ತಿರಲಿಲ್ಲ. ಮೊನ್ನೆ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರು ಮಾತಾಡುವಂತ ಸಂದರ್ಭದಲ್ಲಿ ಹೇಳಿದ್ರು. ನಿನ್ನೆ ಒಂದು ಸಭೆಗೆ ನಾನು ದಿಲ್ಲಿಗೆ ಹೋಗಿದ್ದೆ. ಅಲ್ಲಿ ರಾಹುಲ್ ಗಾಂಧಿ ಅವರು ಮಾತಾಡುವಂತ ಸಂದರ್ಭದಲ್ಲಿ ಹೇಳ್ತಾರೆ, ಇದು ಸ್ಕ್ಯಾನ್ ಮಾಡ್ಲಿಕ್ಕೂ ಆಗದಂತೆ. ಯಾಕಂದ್ರೆ ಈಗ ನೀವು ಕಂಪ್ಯೂಟರ್ ವ್ಯವಸ್ಥೆ ಬಂದ ಮೇಲೆ ಒಂದೇ ಹೆಸರನ್ನ ಅವರು ಲಕ್ಷ್ಮಣ್ ರೆಡ್ಡಿ ಅಂತ ಹಾಕ್ಬಿಟ್ರೆ ಎಷ್ಟು ಲಕ್ಷ್ಮಣ್ ರೆಡ್ಡಿ ಇದ್ದಾರೆ ಎಲ್ಲ ಬಂದ್ಬಿಡ್ತದೆ. ಆ ರೀತಿ ಡಿಜಿಟಲ್ ಫಾರ್ಮೆಟ್ ಕೊಟ್ರೆ ಅದನ್ನ ಪತ್ತೆ ಹಚ್ಚಲಿಕ್ಕೆ ಸುಲಭ ಆಗುತ್ತೆ. ಆದ್ರೆ ಅದನ್ನು ಯಾವುದನ್ನು ಅವರು ಕೊಡೋದಕ್ಕೆ ಅವರು ನಿರಾಕರಣೆ ಮಾಡ್ತಾರೆ. ಯಾವುದೇ ಮಾಹಿತಿ ಕೊಡೋದಕ್ಕೆ ನಾವು ಪ್ರಿಂಟ್ ಕಾಪಿ ಕೊಡ್ತೀವಿ ತಗೊಳ್ಳಿ ಅಂತ ಹೇಳಿ ಈ ರೀತಿ ಇದನ್ನ ಅವರು ಜವಾಬ್ದಾರಿಯನ್ನ ನುಡಿಸ್ಕೊಳ್ತಕ್ಕಂಥದ್ದು ಮತ್ತು ಈ ಅಕ್ರಮಗಳು ಏನಾಗಿದ್ದೇವೆ ಅಂತಕ್ಕಂಥ ಸಂಶಯಕ್ಕೆ ಅವರು ಅದನ್ನ ಸರಿಯಾದ ರೀತಿಯಲ್ಲಿ ಒಂದು ಅಧ್ಯಯನ ಮಾಡಿ ಅದು ನಿಖರವಾಗಿ ಅದು ಅಕ್ರಮ ಮತದಾರರ ಪಟ್ಟಿಯಲ್ಲಿ ಅಕ್ರಮ ಆಗಿದೆ ಅಂತಕ್ಕಂಥದ್ದನ್ನ ಸಾಬೀತು ಮಾಡುವಂತದ್ದಕ್ಕೆ ಅವರು ಎಲ್ಲಷ್ಟು ಅವರು ಸಹಕಾರವನ್ನ ನೀಡಿರೋದಿಲ್ಲ. ಅದಕ್ಕೆ ಸುಮಾರು 6-7 ತಿಂಗಳು ರಾಹುಲ್ ಗಾಂಧಿ ಅವರ ಕಚೇರಿಯಲ್ಲಿ ಅವರು ಇದರೆಲ್ಲ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರೆ. ಬಹುಶಃ ನಾಳೆ ಡೆಲ್ಲಿಯಲ್ಲಿ ಅವರು ಒಂದು ಇದೆಲ್ಲ ವಿವರಗಳನ್ನ ಒಳಗೊಂಡಂತೆ ಒಂದು ಪತ್ರಿಕಾ ಗೋಷ್ಠಿಯನ್ನ ಏರ್ಪಡಿಸಿ ದಾಖಲೆಗಳ ಸಮೇತ ನಿನ್ನೆ ಅವರು ಉದಾಹರಣೆ ಹೇಳ್ತಾ ಇದ್ರು. ಯಾವುದೋ ಒಂದು ಹಾಸ್ಟೆಲ್ 8,000 ಜನ ಅಂತ ಒಂದು ಹಾಸ್ಟೆಲ್ ಅಡ್ರೆಸ್ ಅಲ್ಲಿ 8,000. ಈಗ ನಮ್ಮನೆ ನಮ್ಮ ತಂದೆ ತಾಯಿ, ನಾನು, ನಮ್ಮಣ್ಣ, ನಮ್ಮ ಮನೆಯವರು, ನಮ್ಮಣ್ಣ, ನಮ್ಮ ಅತ್ತಿಗೆಯವರು, ನನ್ನ ಮಕ್ಕಳು, ಇಷ್ಟು ಜನ ಇಲ್ಲ. ಇನ್ನು ಒಬ್ಬರು ಅಕಸ್ಮಾತ್ ನಮ್ಮ ಮನೇಲಿ ಕೆಲಸದವ್ರದ್ದು ಕೂಡ ನಮ್ಮ ಮನೇಲಿ ಯಾರು ಸೇರಿಸ್ತಿಲ್ಲ. ಅವ್ರ ಮನೆಗೆ ಅವ್ರದಿದೆ. ಎಷ್ಟು ಜನ ಇರ್ಬೋದು ಅಮ್ಮಮ್ಮ ಅಂದ್ರೆ ನಾವೊಂದು 10 ಜನ ಇರ್ಬೋದು, 8-10 ಜನ. ಒಂದೊಂದು ಮನೆಯಲ್ಲಿ 30 ಜನ, 40 ಜನ, 50 ಜನ. ಬಹುಶಃ ನಮ್ಮ ತಾಯಾದ್ರು ಇದ್ರೆ ದಯವಿಟ್ಟು ಹೇಳ್ಬೋದು. ಇರ್ತಕ್ಕಂಥ ಮುಖಂಡರು ಎಲ್ಲಾದ್ರೂ ಯಾರಾದ್ರೂ ಮನೆಯಲ್ಲಿ 40, 50, 60 ಓಟ್ ಇರುವಂತದ್ದು ಹೇಳ್ಬೋದು. ಹೆಂಗೆ ಆಗ್ಲಿಕ್ಕೆ ಸಾಧ್ಯ ಇದೆ? ಒಂದೇ ಅಡ್ರೆಸ್ ಅಲ್ಲಿ ಒಂದೇ ಅಡ್ರೆಸ್ ಅಲ್ಲಿ ಈ ತರ ಮತದಾರರನ್ನ ಸೇರ್ಪಡೆ ಮಾಡಿರ್ತಕ್ಕಂಥದ್ದು ಇವೆಲ್ಲ ನೋಡಿದಾಗ ಇದು ಉದ್ದೇಶಪೂರ್ವಕವಾಗಿ ಚುನಾವಣೆಯಲ್ಲಿ ಅವರು ಅಕ್ರಮ ಮಾಡಿ ಗೆಲ್ತಕ್ಕಂಥ ಒಂದು ಹವ್ಯಾಸವನ್ನ ಭಾರತೀಯ ಜನತಾ ಪಕ್ಷದವರು ಮಾಡಿದ್ದಾರೆ. ಇದು ಬಹುಶಃ ಹರಿಯಾಣದಲ್ಲೂ ಆಗಿರ್ಬೇಕು ಅಂತಕ್ಕಂಥದ್ದು. ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ನಮ್ಮ ಮಧ್ಯಪ್ರದೇಶ ಇರ್ಬೋದು, ರಾಜಸ್ಥಾನದಲ್ಲಿ ಎಲ್ಲೆಲ್ಲಿ ನಾವು ಸೋತ್ವಿ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ಇಟ್ಕೊಂಡು ಎಲ್ಲೆಲ್ಲಿ ಸೋತ್ವಿ ಬಹುಶಃ ಅಲ್ಲೆಲ್ಲ ಈ ರೀತಿ ಆಗಿದೆ ಅಂತಕ್ಕಂಥ ದೊಡ್ಡ ಮಟ್ಟದ ಅನುಮಾನ ಬಂದಿದೆ. ಈಗ ಇದಕ್ಕೆ ದಾಖಲೆಗಳ ಸಮೇತ ಅವರು ಬಹುಶಃ ನಾಳೆ ಇವತ್ತು ಈ ರಾಷ್ಟ್ರದ ಜನರಿಗೆ ಇಡುವಂತ ಕೆಲಸವನ್ನ ಮಾಡ್ತಾರೆ. ಅದರಿಂದ ಇದಕ್ಕೆ ಅವರು ಪ್ರಾರಂಭ ಕರ್ನಾಟಕದಿಂದ ಮಾಡ್ತಾ ಇದ್ದಾರೆ, ಬೆಂಗಳೂರಲ್ಲಿ ಮಾಡ್ತಾ ಇದ್ದಾರೆ.
ಅದರಿಂದ ದೊಡ್ಡ ಮಟ್ಟದಲ್ಲಿ ನಾವು ಅವರಿಗೆ ಬೆಂಬಲವಾಗಿ ನಿಲ್ಲಬೇಕು. ಯಾಕಂದ್ರೆ ಇದು ಈ ರೀತಿಯಾದಂತಹ ಚುನಾವಣಾ ವ್ಯವಸ್ಥೆ, ಚುನಾವಣಾ ಆಯೋಗವನ್ನ ಅವರ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು, ಅವರ ಕೈಯಲ್ಲಿ ಇಟ್ಕೊಂಡು ಇವತ್ತು ಚುನಾವಣೆಗಳು ಮಾಡಿದಾಗ ನಾವು ನೀವು ಎಷ್ಟು ಎಚ್ಚರಿಕೆಯಿಂದ ಇರಬೇಕಾದಂತಹ ಪರಿಸ್ಥಿತಿ ಬರ್ತದೆ ಅಂತಕ್ಕಂಥದ್ದು ನಾನು ನಿಮ್ಮೆಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ. ನಿಮಗೆ ಗೊತ್ತಿದೆ, ನಮ್ಮ ಚುನಾವಣೆ ಮುಂಚಿತವಾಗಿ ನಾವು ಪ್ರತಿಯೊಂದು ಊರಿಗೂ ವೋಟರ್ ಲಿಸ್ಟ್ ಕೊಟ್ಟಿದ್ವಿ. ಏನ್ ಸುರೇಶ, ವೋಟರ್ ಲಿಸ್ಟ್ ಕೊಟ್ವಿ, ಕ್ಯಾಟ್ ಹಾಕ್ದಿಯತನೇ ಕೊಟ್ಟು ಎಲ್ಲರಿಗೂ ಚೆಕ್ ಮಾಡಿ ಅಂತ ಹೇಳಿದ್ವಿ. ಪ್ರದೇಶದಲ್ಲಿ ಆತರ ಹೆಚ್ಚು ಏನೋ ಒಂದು ಅಕ್ರಮ ಮಾಡುವಂತದ್ದಕ್ಕೆ ನಮ್ಮ ಕಾರ್ಯಕರ್ತರು ಇರ್ತಾರೆ, ನಮ್ಮ ಮುಖಂಡರು ಇರ್ತಾರೆ, ಅವ್ರ ಊರಿನಲ್ಲಿ ಎಷ್ಟು ವೋಟ್ ಇದೆ, ಯಾರಿಲ್ಲ ಅಂತಕ್ಕಂಥದ್ದು ಮಾಹಿತಿ ನಿಮ್ಗೆಲ್ರಿಗೂ ಗೊತ್ತಿರ್ತದೆ. ಆದ್ರೆ ಪರಿಶೀಲನೆ ಮಾಡ್ಬೇಕು, ನೋಡಿ ಎಷ್ಟು ಮುಖ್ಯ ಇದೆ ಅಂತಕ್ಕಂಥದ್ದನ್ನ ಯೋಚನೆ ಮಾಡಬೇಕು. ನೀವು ಗ್ರಾಮ ಪಂಚಾಯತಿ ಚುನಾವಣೆ ಮತ್ತೊಂದು ಚುನಾವಣೆಗಳಲ್ಲೂ ಈ ರೀತಿ ಅಕ್ರಮ ಮತದಾರರು ಬಂದು ಸೇರ್ಕೊಂಡ್ಬಿಟ್ರೆ 5 ಓಟು, ಒಂದು 10 ಓಟು, 15-20 ಓಟುಗಳಲ್ಲಿ ನಡೀತಕ್ಕಂಥ ಚುನಾವಣೆಗಳಲ್ಲಿ ಇವತ್ತು ಎಷ್ಟು ದೊಡ್ಡ ಮಟ್ಟಕ್ಕೆ ನಮ್ಗೆ ಅನ್ಯಾಯ ಆಗ್ಬೋದು ಅಂತಕ್ಕಂಥದ್ದನ್ನ ತಾವು ಇವತ್ತು ಯೋಚನೆ ಮಾಡ್ಬೇಕಾಗತ್ತೆ. ಇವೆಲ್ಲರೂ ನಮ್ಗೆಲ್ರಿಗೂ ಎಚ್ಚರಿಕೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಇಷ್ಟೆಲ್ಲ ಮಾಡಿರುವಂತವರು ಏನೆಲ್ಲ ಮಾಡ್ಬೋದು ಅಂತಕ್ಕಂಥದ್ದಕ್ಕೆ ನಾವೆಲ್ಲರೂ ಇವತ್ತು ಬಹಳ ಎಚ್ಚರಿಕೆಯಿಂದ ಇರಬೇಕಾದಂತಹ ಒಂದು ಸಂದರ್ಭ ಇವತ್ತು ಬಂದಿದೆ. ಇವತ್ತು ನಮ್ಮ ಇಡೀ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನ ಇವತ್ತು ಎದ್ದೇಳಿಸ್ತಕ್ಕಂಥದ್ದು, ಈ ರೀತಿ ಅಕ್ರಮಗಳ ಬಗ್ಗೆ ಒಂದು ಸಂದೇಶ ಹೋಗ್ಬೇಕು. ಮುಂದಿನ ದಿನಗಳಲ್ಲಿ ಚುನಾವಣೆಗಳಲ್ಲಿ ಈ ರೀತಿ ಅಕ್ರಮ ಆಗದ ರೀತಿಯಲ್ಲಿ ನಾವು ಏನು ಮುಂಜಾಗ್ರತೆಯನ್ನ ವಹಿಸಬೇಕು, ಯಾವ ರೀತಿ ಬೂತ್ ಮಟ್ಟದಲ್ಲಿ ನಾವು ಕೆಲಸ ಮಾಡಬೇಕು ಅಂತ ಗೌರಿಬಿದನೂರಿಗೂ ಬಂದಿದ್ರಿ, ಬೆಂಗಳೂರಿಗೂ ಬಂದಿದ್ರಿ. ಬೆಂಗಳೂರಿಗೆ ಬಂದಾಗಂತೂ ಅವತ್ತು ಈಗ ಅದೇ ಫ್ರೀಡಂ ಪಾರ್ಕ್ ಅಲ್ಲಿ ಮುಂದೆ ಅಲ್ಲ, ಅವತ್ತು ಮಾಡಿದ ಜಾಗ ಅಲ್ಲ, ಅದು ಹಿಂದ್ಗಡೆ ದೊಡ್ಡ ಶೆಡ್ ಇದೆ, ಸುಮಾರು 1 ಲಕ್ಷ ಸ್ಕ್ವೇರ್ ಫೀಟ್ ಹೊಸದಾಗಿ ಒಂದು ಶೆಡ್ ಹಾಕಿದ್ದಾರೆ. ಅಲ್ಲಿ ಬಹಳಷ್ಟು ಜನ ಸೇರ್ಬೋದು. ಅಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ. ನಾನು ತಮ್ಮೆಲ್ಲರೂ ವಿನಂತಿಸ್ಕೊಳ್ತೇನೆ, ಏನು ಕಳೆದ 2 ಬಾರಿ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬಹಳ ಒಂದು ಉತ್ಸಾಹದಿಂದ ಬಂದಿದ್ರಿ, ಅದೇ ರೀತಿಯಲ್ಲಿ ಬರಬೇಕಾಗುತ್ತೆ. ದಯವಿಟ್ಟು ತಾವು ಸಹಕರಿಸಬೇಕು. ಯಾಕಂದ್ರೆ ಇವತ್ತು ಕಾರ್ಯಕ್ರಮಗಳು ಬಹಳಷ್ಟು ಆಗ್ತಾ ಇದಾವೆ, ಇವತ್ತು ಕೆಲಸ ಕಾರ್ಯಗಳು ಇದಾವೆ, ಇಲ್ಲ ಅಂತ ಹೇಳೋದಿಲ್ಲ. ಪಂಚಾಯತಿಗೆ ಒಂದೊಂದು 50 ಜನ ಬರುವಂತದ್ದಕ್ಕೆ ನಮ್ಮ ಕಾರ್ಯಕರ್ತರು ಮುಖಂಡರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಏನೋ ಬಾಡಿಗೆ ಕಾರ್ಯಕರ್ತರನ್ನು ಕರ್ಕೊಂಡ್ ಬರಬೇಡಿ. ನಾನು ಹೇಳ್ತಾ ಇದ್ದೀನಿ, ಬಾಡಿಗೆ ಕಾರ್ಯಕರ್ತರು ಅಂದ್ರೆ ಅವ್ರು ಯಾರು ಗಾಡಿಗಳಲ್ಲಿ ಎಲ್ಲರೂ ಯಾರು ಕಾರ್ಯಕ್ರಮಕ್ಕೆ ಬರಲ್ಲ. ಈಗ ಬೇರೆ ಬೇರೆಯವರೆಲ್ಲ ಮಾಡ್ತಾರೆ, ನಮ್ಮ ತಾಲೂಕಲ್ಲಿ ಆ ರೀತಿ ಇಲ್ಲ. ಯಾರೇ ಕಾರ್ಯಕರ್ತರು ಬಂದ್ರೆ ಅಲ್ಲಿ ಸಭೆಯಲ್ಲಿ ಬಂದು ನಾವಿದೀವಿ ಅಂತಕ್ಕಂಥದ್ದನ್ನ ನಾವು ನಮ್ಮ ಚಿಂತಾಮಣಿಯವರು ನಾವು ಬಂದಿದೀವಿ ಅಂತಕ್ಕಂಥದ್ದು ನೀವೆಲ್ಲರೂ ಬಂದು ತೋರಿಸ್ತೀರಾ. ನೀವು ಅಲ್ಲಿ ಬಂದು ಶಬ್ದ ಮಾಡೋದ್ರಲ್ಲೇ ಗೊತ್ತಾಗುತ್ತೆ ಯಾರು ಬಂದಿದ್ದಾರೆ ಅಂತೇಳಿ. ಆದ್ರೂ ನಾವು ಈ ಸಭೆಯಲ್ಲಿ ನಾವು ಎಲ್ಲರೂ ಬಂದು ಯಾರು ಬಸ್ಗಳಲ್ಲಿ ಕೂತ್ಕೊಂಡಿದ್ದೀರಾ ತಾವೆಲ್ಲರೂ ಬರಬೇಕು. ಸಮಯ ಕಮ್ಮಿ ಇದೆ, ಇವತ್ತು ಬಹುಶಃ ಎಲ್ಲ ಮಾತಾಡಿರ್ಬೋದು. ಪಂಚಾಯತಿಗೆ ಒಂದೊಂದು ಬಸ್ಸು ದಯವಿಟ್ಟು ಎಲ್ಲರೂ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು. ಯಾಕಂದ್ರೆ ಮತ್ತೆ ಮುಂದಿನ ತಿಂಗಳಲ್ಲಿ ನಾವು ಶಿಡ್ಲಘಟ್ಟದಲ್ಲಿ ದೊಡ್ಡ ಕಾರ್ಯಕ್ರಮ ಮಾನ್ಯ ಮುಖ್ಯಮಂತ್ರಿಗಳದ್ದು ಯೋಚನೆ ಮಾಡ್ತೀವಿ. ಯಾಕಂದ್ರೆ ಅಲ್ಲಿ ಹೈಟೆಕ್ ಸಿರಿಕಲ್ಚರ್ ಮತ್ತೆ 70 ಕೋಟಿ ಕುಡಿಯೋ ನೀರಿನ ಯೋಜನೆ ಅಲ್ಲಿದೆ. ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾರೆ, ಬಹಳ ದೊಡ್ಡ ಕಾರ್ಯಕ್ರಮ. ಯಾಕಂದ್ರೆ ಅಲ್ಲಿ ಬೇರೆ ವಿರೋಧ ಪಕ್ಷದ ಶಾಸಕರು ಇರೋದ್ರಿಂದ ನಾವು ಅದನ್ನ ಜಿಲ್ಲಾ ಮಂತ್ರಿಯಾಗಿ ನನ್ನ ಜವಾಬ್ದಾರಿ ಇರೋದ್ರಿಂದ ಅಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಒಂದು ಇದನ್ನ ಬಲ ತೋರಿಸಬೇಕಾಗುತ್ತೆ ಅಂತಕ್ಕಂಥದ್ದು. ಅದರಿಂದ ಇವತ್ತು ಏನು ನಾಡಿದ್ದು ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ಬೆಳಗ್ಗೆ ಬೇಗ ಹೊರಡಬೇಕು. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ಬೆಂಗಳೂರಲ್ಲಿ ಎಲ್ಲ ಕಡೆ ಜನ ಬರ್ತಾರೆ, ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಳ್ತೀವಿ. ಇದೊಂದು ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕು. ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಳ್ತೇವೆ. ಆಮೇಲೆ ನಮ್ಮ ಇವ್ರಿಗೆ ಮುಖಂಡರಿಗೆ ಹೇಳ್ತೇನೆ, ಈ ಟೋಲ್ದು ಕೂಡ ದುಡ್ಡು ಇಟ್ಕೊಂಡ್ಬಿಡೋಣ, ಟೋಲ್ದು ಕೊಟ್ಕೊಳ್ಳೋಣ. ಸುಮ್ಮನೆ ಟೋಲ್ದೆಲ್ಲ ಸಮಸ್ಯೆ ಆಗುತ್ತೆ. ಎಷ್ಟೊಂದು ಗಾಡಿ ಬಸ್ಗೆ 100 ಹೊಸಕೋಟ ಯಾರು ಬಸ್ ಜಾಸ್ತಿ ನಮ್ಮ ಗವರ್ಮೆಂಟ್ ಬಸ್ ಯಾವ್ದಾದ್ರು ಉಂಟು ಅಲ್ಲ, ಅದೇನು ತಡವಾಗಿ ಬಂದಿದ್ರಿಂದ ಈಗ ಇದಾದ್ಮೇಲೆ ಮುನ್ಸಿಪಾಲಿಟಿ ಒಂದು ಮೀಟಿಂಗ್ ಇದೆ, ಮುನ್ಸಿಪಲ್ ಕೌನ್ಸಿಲರ್ಸ್ ಒಂದು ಮೀಟಿಂಗ್ ಇದೆ. ಅದಕ್ಕೋಸ್ಕರ ಅಕಸ್ಮಾತ್ ಬೇರೆ ವಿಚಾರಗಳು ಯಾರಾದ್ರೂ ಮಾತಾಡೋದಿದ್ರೆ ಈಗ ಅಕಸ್ಮಾತ್ ಆಗ್ತಿದ್ರು ಮತ್ತೆ ಸಾಯಂಕಾಲ 4-5 ಮದುವೆ ಕಾರ್ಯಕ್ರಮಗಳಿದ್ದಾವೆ, ಇವೆಲ್ಲ ಇದಾವೆ. ನಾಳೆ ಮತ್ತೆ ಬರ್ತೀನಿ ನಾನು. ನಾಳೆ 200 ತ್ರಿಚಕ್ರ ವಾಹನಗಳನ್ನು ಕೊಟ್ಟಿದ್ದೀವಿ. ಮೊನ್ನೆ ಕೊಟ್ಟಿದ್ದೀವಿ. ಎಷ್ಟು ದಿವಸ ಆಯ್ತಿಲ್ಲ, ಒಂದು ತಿಂಗಳಾಯ್ತು ಅಷ್ಟೇ. ಒಂದು ತಿಂಗಳಾಯ್ತು. ಈಗ ನಮ್ಮ ಹತ್ರ ಇನ್ನ 108 ಚಿನ್ನಪ್ಪ ಕೃಷ್ಣಪ್ಪ 122 ಜನ ಬಂದಿದ್ದಾರೆ. ಅದಲ್ಲ ಏನಾಗಿದೆ ಹೇಳ್ತೀನಿ ನಾನು. 50% 60% ಅಂಗವೈಕಲ್ಯ ಇರ್ತಕ್ಕಂಥವ್ರು, ಕೆಲವರೆಲ್ಲ ಇನ್ನೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರು. ಈಗ ಅವ್ರೆಲ್ರಿಗೂ ನಂಬಿಕೆ ಬಂದ್ಬಿಟ್ಟಿದೆ. ಈಗ ಅವ್ರೆಲ್ರಿಗೂ
ಗಾಡಿಗಳು ಸಿಗ್ತದೆ ಅಂತಕ್ಕಂಥ ನಂಬಿಕೆ ಬಂದ್ಬಿಟ್ಟಿದೆ. ಈಗ ಹಿಂದೆ ಎಲ್ಲ ಯಾರೂ ಬಹುಶಃ ರಾಜ್ಯದಲ್ಲಿ ಯಾರು ಇಷ್ಟು ದೊಡ್ಡ ಮಟ್ಟದಲ್ಲಿ ಕೊಟ್ಟಿಲ್ಲ. ನಾನು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಕೊಡೋಣ